ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ಮಾಜಿ ಸಚಿವ ಬಿಸಿ ನಾಗೇಶ್ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ಬಿಸಿ ನಾಗೇಶ್ ಚಿಕಿತ್ಸೆ ಫಲಿಸದೆ ಬಿಸಿ ನಾಗೇಶ್ ವಿಧಿವಶರಾಗಿದ್ದಾರೆ. ತಿಪಟೂರಿನಿಂದ 2 ಬಾರಿ ಶಾಸಕರಾಗಿದ್ರು. ಆರ್ಎಸ್ಎಸ್ ಕಟ್ಟಾಳು ಆಗಿದ್ದಂತ ಬಿಸಿ ನಾಗೇಶ್ ಬೊಮ್ಮಾಯಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಖಾತೆಯನ್ನು ನಿಭಾಯಿಸಿದ್ರು. ಶಿಕ್ಷಣ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಂತ ಬಿಸಿ ನಾಗೇಶ್ ನಾಳೆ ಅವರ ಹುಟ್ಟೂರಾದಂಥ ತಿಪಟೂರಿನಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಈ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಕಳೆದ ಕೆಲ ದಿನಗಳಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇವತ್ತು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. 67 ವರ್ಷ ವಯಸ್ಸಾಗಿತ್ತು. 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಬಸವರಾಜ ಬೊಮ್ಮಾಯಿ ಅವರ ಕ್ಯಾಬಿನೆಟ್ನಲ್ಲಿ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. 2023ರ ಚುನಾವಣೆಯಲ್ಲಿ ಸೋತಿದ್ರಿಂದ ಈಗ ಅವರು ಶಾಸಕರಾಗಿಲ್ಲ. ಮಾಜಿ ಸಚಿವ ಬಿಸಿ ನಾಗೇಶ್ ವಿಧಿವಶರಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂತಾಪವನ್ನ ಸೂಚಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಮಾಜಿ ಸಚಿವ ಬಿಸಿ ನಾಗೇಶ್ ವಿಧಿವಶ ಹಿನ್ನೆಲೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಇಂದು ರಾತ್ರಿ ಮತ್ತು ನಾಳೆ ಬೆಳಗ್ಗೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಯಾವಾಗ ವಿಧಿವಶರಾದ್ರು, ಎಷ್ಟೊತ್ತಿಗೆ ವಿಧಿವಶರಾದ್ರು, ಎಷ್ಟು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ರು, ಈಗ ಸದ್ಯಕ್ಕೆ ಯಾರೆಲ್ಲ ಸಂತಾಪವನ್ನ ಸೂಚಿಸಿದ್ದಾರೆ, ಅಂತಿಮ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ, ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ? ಖಂಡಿತ ಈಗಾಗಲೇ ಬಿಸಿ ನಾಗೇಶ್ ಅವರು ನಿಧನ ಆಗಿರ್ತಕ್ಕಂಥದ್ದು. ಅವರ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ ಏನು ಎಬಿವಿಪಿ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ನ ಮೂಲಕ ಅವರು ಬಂದಂತದ್ದು, ರಾಜಕಾರಣಕ್ಕೆ ಸಕ್ರಿಯವಾಗಿದ್ದಂತವರು, ಈಗಾಗಲೇ 2-3 ಬಾರಿ ಗೆದ್ದಿರ್ತಕ್ಕಂಥದ್ದು. ಸೊ ಅವರ ಒಂದು ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪ ಅವರು ಹಾಗೂ ಬಸವರಾಜ ಬೊಮ್ಮಾಯಿ ಅವರು ಇಬ್ಬರ ಒಂದು ಸರ್ಕಾರದಲ್ಲೂ ಕೂಡ ಸಚಿವರಾಗಿ ಅವರು ಕಾರ್ಯವನ್ನ ನಿರ್ವಹಿಸಿದ್ರು. ಇದೀಗ 67 ವರ್ಷ ವಯಸ್ಸಾಗಿತ್ತು. ಅವ್ರಿಗೆ ಬ್ರೈನ್ ಟ್ಯೂಮರ್ ನಿಂದ ಬಳಲ್ತಾ ಇದ್ರು. ಸೊ 2 ಬಾರಿ ಆಪರೇಷನ್ ಆದ್ರೂ ಕೂಡ ಅದು ಸಕ್ಸಸ್ ಆಗಿರ್ಲಿಲ್ಲ. ಸೊ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಜ್ಞಾಪಕ ಶಕ್ತಿಯನ್ನು ಕೂಡ ಹೊರಟೋಗಿತ್ತು. ಬೆಡ್ ರಿಟರ್ನ್ ಕೂಡ ಆಗಿದ್ರು. ಬೆಂಗಳೂರಿನಲ್ಲಿ ಪುತ್ರಿಯ ಮನೆಯಲ್ಲಿದ್ರು. ಸೊ ಅವರು ತನ್ನ ಅಂತಿಮ ದಿನಗಳನ್ನ ಪುತ್ರಿಯ ಮನೆಯಲ್ಲೇ ಕಳೆದಂತದ್ದು. ಸೊ ಈಗ ಅವರ ಪಾರ್ಥಿವ ಶರೀರವನ್ನ ತಿಪಟೂರಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಸೊ ನಾಳೆ ತಿಪಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಸೊ ಈಗಾಗಲೇ ತಿಪಟೂರಿನಲ್ಲಿ 2008 ಮತ್ತು 2018 2 ಬಾರಿ ತಿಪಟೂರು ಕ್ಷೇತ್ರದಲ್ಲಿ ಗೆದ್ದಿದ್ರು. ಸೊ ಶಿಕ್ಷಣ ಸಚಿವರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದಂತದ್ದು. ಹೀಗಾಗಿ ಅವರ ನಿಧನದ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಒಂದು ರೀತಿಯಾದಂತಹ ಮಡುಗಟ್ಟಿದ ಶೋಕದ ವಾತಾವರಣ ಇರತಕ್ಕಂಥದ್ದು. ಈಗಾಗಲೇ ಬಿಜೆಪಿಯ ಮುಖಂಡರು ಬಹುತೇಕರು ಟ್ವೀಟ್ ಮಾಡೋ ಮೂಲಕ ತಮ್ಮ ಸಂತಾಪವನ್ನು ಸಲ್ಲಿಸಿರ್ತಕ್ಕಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ, ಹಾಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈಗಾಗಲೇ ಟ್ವೀಟ್ ಮಾಡಿ ತಮ್ಮ ಸಂತಾಪವನ್ನ ಸಲ್ಲಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಬಿಸಿ ನಾಗೇಶ್ ಅವರು ಬಹಳ ಮೃದು ಸ್ವಭಾವದವರು ಮತ್ತು ಬಹಳ ಇಂಟೆಲಿಜೆಂಟ್ ಕೂಡ ಆಗಿದ್ದಂತವರು. ಹೀಗಾಗಿ ಅವರು ಒಂದ್ ಕಡೆ ಕೇವಲ ಪಕ್ಷ ಮಾತ್ರ ಅಲ್ಲ, ಆರ್ಎಸ್ಎಸ್ ನ ಮೂಲಕವೂ ಕೂಡ ಗುರುತಿಸಿಕೊಂಡು ಸಂಘಟನಾತ್ಮಕವಾಗಿ ಬಹಳಷ್ಟು ಗುರುತಿಸಿಕೊಂಡಿದ್ರಿಂದ ಅವ್ರಿಗೆ ಶಿಕ್ಷಣ ಖಾತೆಯನ್ನು ಕೂಡ ಕೊಡಲಾಗಿತ್ತು. ಸೊ ಹೀಗಾಗಿ ಅವರ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಸ್ಮರಿಸಿಕೊಳ್ಬಹುದು. ಸೊ ಇದರ ಜೊತೆಯಲ್ಲಿ ನಾಳೆ ಅಂತಿಮ ಸಂಸ್ಕಾರ ಇರೋದ್ರಿಂದ ನಾಳೆ ಕಲಾಪ ಕೂಡ ನಡೀತಾ ಇರತಕ್ಕಂಥದ್ದು. ಕಲಾಪದಲ್ಲೂ ಕೂಡ ಅವ್ರಿಗೆ ಅವ್ರಿಗೆ ಅಂತಿಮ ವಿಧಿವಿಧಾನದ ಸಂಬಂಧಪಟ್ಟಂತೆ ಮತ್ತು ಕಲಾಪದ ಒಳಗೂ ಕೂಡ ಅವ್ರಿಗೆ ಒಂದು ಸಂತಾಪವನ್ನು ಕೂಡ ಸಲ್ಲಿಸುವಂತ ಕಾರ್ಯ ಕೂಡ ನಡೆಯುತ್ತೆ. ಹಾಗಾಗಿ ಇದೆಲ್ಲವನ್ನು ಕೂಡ ಬಿಜೆಪಿಯ ಮತ್ತೊಂದು ಕೊಂಡಿ ಕೂಡ ಕಳಿಸಿರ್ತಕ್ಕಂಥದ್ದು. ಒಂದು ರೀತಿಯಾದಂತಹ ಆಘಾತ ಕೂಡ ಬಿಜೆಪಿಗೆ ಆಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಮಾಜಿ ಸಚಿವ ಬಿಸಿ ನಾಗೇಶ್ ವಿಧಿವಶರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಆರೋಗ್ಯ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ರು. ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ದು ಇವತ್ತು ವಿಧಿವಶರಾಗಿದ್ದಾರೆ.